ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನದಲ್ಲಿ ಮಾರ್ಚ್ 4 ಮತ್ತು 5ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ರಾಷ್ಟ್ರೀಯ ಸುರಕ್ಷತೆ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಈ ರಾಷ್ಟ್ರೀಯ ಸುರಕ್ಷತೆ ದಿನವನ್ನು ಮಾರ್ಚ್ 4ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮಾರ್ಚ್ 4ರಂದು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈ ರಾಷ್ಟ್ರೀಯ ಸುರಕ್ಷಣಾ ದಿನವನ್ನು 1972ರಲ್ಲಿ ಮೊದಲ ಬಾರಿಗೆ ಈ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸುರಕ್ಷತೆ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ್ದು 1972ರಲ್ಲಿ ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ. ಈ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು 1966ರಲ್ಲಿ. ಈ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುರಕ್ಷತೆಯ, ಆರೋಗ್ಯ ಮತ್ತು ಪರಿಸರ ಉಪಕ್ರಮಗಳನ್ನು ಉತ್ತೇಜಿಸಲು ಲಾಭರಹಿತ ಸಂಸ್ಥೆ. ಈ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಅಂತಕ್ಕಂಥ ಸಂಸ್ಥೆ ಇದು ಲಾಭರಹಿತ ಸಂಸ್ಥೆಯಾಗಿರ್ತಕ್ಕಂಥದ್ದು. ಈ ಸಂಸ್ಥೆಯು ಕಾರ್ಮಿಕ ಇಲಾಖೆ ಸ್ಥಾಪನೆ ಮಾಡಿದೆ. ಈ ಸುರಕ್ಷತೆ ಮಂಡಳಿಯನ್ನು ಕಾರ್ಮಿಕ ಸಂಸ್ಥೆ, ಕಾರ್ಮಿಕರಲ್ಲಿ ಆರೋಗ್ಯ ಮತ್ತು ಅವರ ಉದ್ಯೋಗದಲ್ಲಿ ಸುರಕ್ಷಾ ಇದೆಯೋ ಇಲ್ಲ ಅಂತಕ್ಕಂಥ ತಿಳಿದುಕೊಂಡು ಬರದೇ ಸಂಸ್ಥೆಯೇ ಭಾರತೀಯ ರಾಷ್ಟ್ರೀಯ ಸುರಕ್ಷತೆ ಮಂಡಳಿಯಾಗಿದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಡಾಲ್ಫಿನ್ಗಳು ಹೊಂದಿರುವ ರಾಜ್ಯ ಯಾವುದು? ಅಂದರೆ ನದಿಗಳಲ್ಲಿ ಕಂಡುಬರ್ತವೆ ಡಾಲ್ಫಿನ್ಗಳು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಡಾಲ್ಫಿನ್ಗಳು ಕಂಡುಬರುತ್ತವೆ. ದೇಶದ ಮೊಟ್ಟ ಮೊದಲ ರಿವರ್ ಡಾಲ್ಫಿನ್ ಸರ್ವೆ ವರದಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದು. ಅಂದರೆ ಈ ಗಂಗಾ ನದಿ ಡಾಲ್ಫಿನ್ಗಳು ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಸರ್ವೆ ಮಾಡಿದ್ದಾರೆ. ಈ ಗಂಗಾ ನದಿಯ ಡಾಲ್ಫಿನ್ಗಳನ್ನು ಸರ್ವೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಭಾರತದ ನದಿಗಳಲ್ಲಿ ಒಟ್ಟು 6327 ಡಾಲ್ಫಿನ್ಗಳು, ಮುಖ್ಯವಾಗಿ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧು ನದಿ ವ್ಯವಸ್ಥೆಗಳಲ್ಲಿ 6327 ಡಾಲ್ಫಿನ್ಗಳು ಇರುವುದಾಗಿ ಸಮೀಕ್ಷೆ ತಿಳಿದಿದೆ. ಅಂದರೆ ಒಟ್ಟು ನದಿಗಳಲ್ಲಿ 6327 ಡಾಲ್ಫಿನ್ಗಳು ಕಂಡು ಬಂದಿವೆ. ಅದರಲ್ಲಿ ಗಂಗಾ, ಬ್ರಹ್ಮಪುತ್ರದಲ್ಲಿ ಕಂಡು ಬಂದಿವೆ. ಪ್ರಾಜೆಕ್ಟ್ ಡಾಲ್ಫಿನ್ ಭಾಗವಾಗಿ ಪ್ರಾಜೆಕ್ಟ್ ಡಾಲ್ಫಿನ್ ಎಂಬುದು 2020ರಲ್ಲಿ ಜಾರಿಗೆ ಬಂದಿದೆ. ಅದರಲ್ಲಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ರಾಜಸ್ಥಾನ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪಂಜಾಬ್ ಈ 8 ರಾಜ್ಯಗಳಲ್ಲಿ ನದಿ ಡಾಲ್ಫಿನ್ ಸಮೀಕ್ಷೆ ಅಂದಾಜು ಮಾಡಲು ಮೊದಲ ಬಾರಿ ಸಮೀಕ್ಷೆ ನಡೆಸಿದೆ. ಈ ಪ್ರಾಜೆಕ್ಟ್ ಡಾಲ್ಫಿನ್ ಪ್ರಕಾರ 8 ರಾಜ್ಯಗಳಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳನ್ನು ಸಮೀಕ್ಷೆ ಮಾಡಲು ಪ್ರಧಾನಿ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ. ಈ ಸಮೀಕ್ಷೆ ನಡೆಸಿದವರು, ಈ ಗಂಗಾ ನದಿ ಡಾಲ್ಫಿನ್ಗಳನ್ನು ಸಮೀಕ್ಷೆ ಮಾಡಿದವರು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಭಾರತೀಯ ವನ್ಯಜೀವಿ ಸಂಸ್ಥೆ ಮತ್ತು ವಿವಿಧ ರಾಜ್ಯ ಅರಣ್ಯ ಇಲಾಖೆ ಬೆಂಬಲದೊಂದಿಗೆ ನಡೆಸಲಾಗಿದೆ. ಒಟ್ಟು 6327 ಡಾಲ್ಫಿನ್ಗಳಲ್ಲಿ 6324 ಗಂಗಾ ನದಿ ಡಾಲ್ಫಿನ್ಗಳು ಮತ್ತು 3 ಸಿಂಧು ನದಿ ಡಾಲ್ಫಿನ್. ಈ 6324 ಡಾಲ್ಫಿನ್ಗಳಲ್ಲಿ ಒಟ್ಟು 6324 ಟೋಟಲ್ ಆಗಿ 3 ಮಾತ್ರ ಸಿಂಧು ನದಿಯಲ್ಲಿ ಕಂಡು ಬಂದಿದೆ. ಸಿಂಧು ನದಿ ಡಾಲ್ಫಿನ್ಗಳು ಪಂಜಾಬ್ನ ಬಿಯಾಸ್ ನದಿಯಲ್ಲಿ, ಈ ಸಿಂಧು ನದಿಯ ಉಪನದಿಯಾದ ಬಿಯಾಸ್ ನದಿಯಲ್ಲಿ ದಾಖಲಾಗಿವೆ. ಅತಿ ಹೆಚ್ಚು ಡಾಲ್ಫಿನ್ಗಳು ಉತ್ತರ ಪ್ರದೇಶದಲ್ಲಿ ಹರಿಯುವ ನದಿಗಳಲ್ಲಿ. ಅಂದರೆ ಈ 6324 ಡಾಲ್ಫಿನ್ಗಳು ಗಂಗಾ ನದಿ ಮತ್ತು ಗಂಗಾ ನದಿ ಉಪನದಿಗಳಲ್ಲೇ ಕಂಡುಬರುತ್ತವೆ. ಈ ಪ್ರಾಜೆಕ್ಟ್ ಡಾಲ್ಫಿನ್ ಅಂತಕ್ಕಂಥದ್ದು 2020ರಲ್ಲಿ ಜಾರಿಗೆ ಬಂದ. ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿದೆ 2397, ಉತ್ತರ ಪ್ರದೇಶ, ಬಿಹಾರದಲ್ಲಿ 2220, ಪಶ್ಚಿಮ ಬಂಗಾಳದಲ್ಲಿ 815, ಅಸ್ಸಾಂದಲ್ಲಿ 635, ಜಾರ್ಖಂಡದಲ್ಲಿ 162, ರಾಜಸ್ಥಾನದಲ್ಲಿ 95, ಮಧ್ಯಪ್ರದೇಶದಲ್ಲಿ 95, ಪಂಜಾಬ್ದಲ್ಲಿ 3. ಈ ರಾಜ್ಯವಾರು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಕ್ವಶನು. ಅದಕ್ಕಾಗಿ ಈ ಥರ ಕೊಟ್ಟಿದೆ. ಗಂಗಾ ಪ್ರಮುಖ ನದಿ, ಈ ಗಂಗಾ ನದಿಯ ಮುಖ್ಯ ನದಿಯಲ್ಲೇ 3275 ಡಾಲ್ಫಿನ್ಗಳು ಕಂಡು ಬಂದಿವೆ. ಗಂಗಾ ನದಿ ಉಪನದಿಯನ್ನು ಹೊರತುಪಡಿಸಿ ಗಂಗಾ ನದಿಯಲ್ಲೇ 3275 ಮತ್ತು ಗಂಗಾ ನದಿಯ ಉಪನದಿಗಳಲ್ಲಿ 2414 ಕಂಡು ಬಂದಿವೆ. ಬ್ರಹ್ಮಪುತ್ರ ಮುಖ್ಯ ನದಿ, ಬ್ರಹ್ಮಪುತ್ರ ಉಪನದಿಗಳನ್ನು ಹೊರತುಪಡಿಸಿ ಬ್ರಹ್ಮಪುತ್ರ ನದಿಗಳಲ್ಲೇ 584, ಬ್ರಹ್ಮಪುತ್ರ ಉಪನದಿಗಳಲ್ಲಿ 51 ಕಂಡು ಬಂದಿವೆ. ಇವುಗಳ ಆವಾಸ ಸ್ಥಾನ, ಅಂದರೆ ಇವುಗಳು ವಾಸ ಮಾಡತಕ್ಕಂಥ ಪ್ರದೇಶ, ಆವಾಸ ಸ್ಥಾನ ಭಾರತ, ನೇಪಾಳ, ಬಾಂಗ್ಲಾದೇಶ, ಗಂಗಾ, ಬ್ರಹ್ಮಪುತ್ರ, ಮೇಘನಾ, ಕರುಣಿಪುಲ್ಲಿ,
ಸಂಗು ನದಿ ವ್ಯವಸ್ಥೆಯಲ್ಲಿ ಕಂಡುಬರುತ್ತವೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಈ ಡಾಲ್ಫಿನನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯನ್ನು 2009ರಲ್ಲಿ ಘೋಷಣೆ ಮಾಡಿದೆ. ಭಾರತದ ಏಕೈಕ ಡಾಲ್ಫಿನ್ ಅಭಯಾರಣ್ಯ ವಿಕ್ರಮಶೀಲ ಗಂಗಾ ಡಾಲ್ಫಿನ್ ಅಭಯಾರಣ್ಯ. ಈ ವಿಕ್ರಮಶೀಲ ಡಾಲ್ಫಿನ್ ಅಭಯಾರಣ್ಯವು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ 3. ಯಾವುದು ಭಾರತದ ಪ್ರಪ್ರಥಮ AI ಚಾಲಿತ ಡ್ರೋನ್ ವಿರೋಧಿ ವ್ಯವಸ್ಥೆ ಆಗಿದೆ? ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ AI ಚಾಲಿತ ಡ್ರೋನ್ ವಿರೋಧಿ ವ್ಯವಸ್ಥೆಯಾಗಿದೆ ಅಂದರೆ ಅದು ಇಂದ್ರಜಾಲ. ಇಂದ್ರಜಾಲ ಎಂತಕ್ಕಂಥದ್ದು ಭಾರತ ಪ್ರಪ್ರಥಮ AI ಚಾಲಿತ ವಿರೋಧಿ ಡ್ರೋನ್ ಆಗಿದೆ. ಭಾರತದ ಪ್ರಪ್ರಥಮ AI ಚಾಲಿತ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ಹೈದರಾಬಾದ್ ಮೂಲದ ಗ್ರೀನ್ ರೋಬೋಟಿಕ್ ಕಂಪನಿ. ಈ AI ಚಾಲಿತ ಡ್ರೋನು ಹೈದರಾಬಾದ್ ಮೂಲದಲ್ಲಿ ಇರ್ತಕ್ಕಂಥದ ಗ್ರೀನ್ ರೋಬೋಟಿಕ್ ಕಂಪನಿಯವರು ಅನಾವರಣ ಮಾಡಿದ್ದಾರೆ. ಇದು ರಕ್ಷಣಾ, ಉದ್ಯಮಿ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿ ಮತ್ತು ಚಾಲಿತ ಭದ್ರತಾ ವ್ಯವಸ್ಥೆಯಲ್ಲಿ ಕಂಡುಬರುತ್ತದೆ. ಇದಕ್ಕೆ ಇಂದ್ರಜಾಲ ಎಂದು ಹೆಸರಿಡಲಾಗಿದೆ. ಇದರ ವ್ಯಾಪ್ತಿ ಎಲ್ಲಿವರೆಗೂ ಈ ಇಂದ್ರಜಾಲ ಎಷ್ಟು ವ್ಯಾಪ್ತಿವರೆಗೆ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುತ್ತದೆ ಅಂದರೆ ಈ ವ್ಯಾಪ್ತಿ 4000 ಚದುರ ಕಿಲೋಮೀಟರ್ಗಳವರೆಗೂ ರಕ್ಷಣೆ ನೀಡುತ್ತದೆ. ಈ ಭಾರತದಲ್ಲಿ ಯಾವುದೇ ಬೇರೆ ಬೇರೆ ಡ್ರೋನ್ಗಳು, ನ್ಯಾನೋ, ಮೈಕ್ರೋ, ಮಿನಿ, ಸಣ್ಣ, ದೊಡ್ಡ ಮತ್ತು ಅತಿ ದೊಡ್ಡ ಡ್ರೋನ್ಗಳು ಸೇರಿದಂತೆ ಎಲ್ಲ ಗಾತ್ರದ ಡ್ರೋನ್ಗಳನ್ನು ಪತ್ತೆ ಮಾಡಬಹುದು. ಮುಂದಿನ ಪ್ರಶ್ನೆ. ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸಕ್ಕಾಗಿ ಪುಟ್ಟರಾಜ್ ಸನ್ಮಾನ ಪುರಸ್ಕಾರ ನೀಡಲಾಗುತ್ತದೆ? ಈ ಪುಟ್ಟರಾಜ್ ಗವಾಯಿ ಅವರ ಹೆಸರಿನಲ್ಲಿ ಇರತಕ್ಕಂಥ ಪುಟ್ಟರಾಜ್ ಸನ್ಮಾನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಗಣಪತಿ ಭಟ್ ಹಾಸನಿಗೆ ಅವರಿಗೆ ಪುಟ್ಟರಾಜ್ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಮೊತ್ತ 1 ಲಕ್ಷ ನಗದು. ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುತ್ತದೆ. ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಪದ್ಮವಿಭೂಷಣ ಪುರಸ್ಕೃತ ಪುಟ್ಟರಾಜ್ ಗವಾಯಿ ಅವರ ಹೆಸರು ಇದಕ್ಕೆ ಇಡಲಾಗಿದೆ. ಈ ಪುಟ್ಟರಾಜ್ ಗವಾಯಿ ಅವರ ನೆನಪಿಗಾಗಿ ಪುಟ್ಟರಾಜ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಇಲ್ಲಿಗೆ 4 ಮತ್ತು 5ನೇ ತಾರೀಕಿಗೆ ಕರೆಂಟ್ ಪ್ರಚಲಿತ ಘಟನೆ ಮುಕ್ತಾಯವಾಗಿದೆ. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.